चिदंबरमठाधीशं सिद्धारूढ़यतीश्वरं शिष्यप्रशिष्यरूपेण बोधितं गुरुमाश्रये यदङ्ग्रे कमलद्वन्द्वं तापत्रयनिवारणं शान्तैक्यपदं देवं सिद्धारूढम् अहं भजे. ಪ್ರಾತಸ್ಮರಣೀಯರಾದ ಜಗದ್ಗುರು ಸಿದ್ಧಾರೂಢ ಶಿವಾನಂದರನ್ನ, ಆತ್ಮಾನಂದರನ್ನ, ಗುರುನಾಥಾರೂಢರನ್ನ ವಂದಿಸಿ, ಸದ್ಗುರು ನಿರಾಭಾರಿ ಕರುಣರಸದ ಸಾಗರ ಸುರೇಂದ್ರ ಗುರುಜಿಯವರ ಪಾದಗಳನ್ನು ಸ್ಮರಿಸಿಕೊಳ್ಳುತ್ತಾ, ಆತ್ಮಾನಂದರ ಜ್ಞಾನದ ಬಳ್ಳಿಯ ಪುಷ್ಪಗಳಾಗಿ ಅರಳಿ ಜ್ಞಾನದ ಮಕರಂದವನ್ನೇ ಎಲ್ಲೆಡೆ ಸೂಸುತ್ತಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಕಿಲಾರಿ ಗುರುಗಳಿಗೂ, ನಮ್ಮ ಕಾಡಸಿದ್ದೇಶ್ವರ ಅವರಿಗೂ, ನಾಗಲಿಂಗಪ್ಪ ಅವರಿಗೂ, ಮಲ್ಲಿಕಾರ್ಜುನರವರಿಗೂ, ಒಟ್ಟಾರೆ ಎಲ್ಲ ಬಂಧುಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ವಿಷಯದಲ್ಲಿ ಪಾಲ್ಗೊಳ್ಳುವ ನಮ್ಮ ಗುರುನಾಥರವರು ಒಂದು ಮಾತು ಹೇಳಿದರು. ಕರಿಕಟ್ಟಿ ಆಶ್ರಮದೊಳಗೆ ಪೂಜ್ಯರ ಪ್ರವಚನ ಕೇಳಿ ಭಾವುಕರಾಗಿ 4 ಮಾತು ಹೇಳಿದರು ಅವ್ರು ನನ್ನ ಬಗ್ಗೆ. ಅವ್ರ ಪ್ರವಚನ ಕೇಳಿದ ಮೇಲೆ, ನಮ್ಮ ನಾಗಲಿಂಗಪ್ಪ ಅವ್ರ ಪ್ರವಚನ ಕೇಳಿದ ಮೇಲೆ ನನಗಳು ಬರಾಕತ್ತೈತಿವ. ನಾ ಏನು ಮಾತಾಡ್ಲಿ ಅಂತ, ನಾ ಏನು ಮಾತಾಡ್ಲಿಪ್ಪ, ಎಲ್ಲ ಇವ್ರು ಮಾತಾಡಿಬಿಟ್ರು. ಅಷ್ಟು ಆತ್ಮದ ಅನುಭೂತಿಯನ್ನ ಮಾಡಿಕೊಂಡಿರ್ತಕ್ಕಂಥ ಕೊನ್ನೂರು ಬಂಧು ಸಹೋದರರು. ಆಮೇಲೆ ನಮ್ಮ ತಮ್ಮ ಅಮರ್ ಶೆಟ್ಟಿ, ಅಮರ್ ಶೆಟ್ಟಿ ನೋಡ್ರಿ, ಎಷ್ಟು ಸಣ್ಣ ವಯಸ್ಸಿನವರಿದ್ದಾರೆ, ಎಷ್ಟು ಜ್ಞಾನ. ಮತ್ತು ಅವರು ಮಾತಾಡಿದ ಎಷ್ಟು ಸರಳ ಮಾತಾಡಿದ್ರು, ಸಹಜವಾಗಿ ಅನುಭವಕ್ಕೆ ಹಚ್ಚಿ ಮಾತಾಡಿದರು. ಇನ್ನು ಬಹಳ ಜನ ಮಾತಾಡಿದ್ದಾರೆ. ಇರ್ಲಿ, ಸದ್ಗುರು ಸುರೇಂದ್ರ ಗುರುಗಳದಾಗಲಿ, ಆತ್ಮಾನಂದರ ಕೃಪಾಶೀರ್ವಾದ ಆಗಲಿ, ಎಲ್ಲ ಭಕ್ತರ ಮೇಲೆ ಅವರ ಕೃಪಾ ಹರಿದು ಬಂದಿದೆ, ಕಾರುಣ್ಯ ಹರಿದಿದೆ. ಶ್ರೀ ಗುರು ಕಾರುಣ್ಯ ಅಂತಕ್ಕಂಥದ್ದು, ಶ್ರೀ ಗುರುವೇ ನಿಮ್ಮಯ ಕರುಣದೋಳಿ ಎನ್ನ ತತ್ವದ ಇರುವನ ಅರಿತು ನಿತ್ಯ ಸುಖಿಯಾದೆ ಅಂತ ನಿಜಗುಂಡು ಹೇಳ್ಕೊಂಡು ಬರ್ತಾರೆ. ಇಲ್ಲಿ ಶ್ರೀ ಅಂತಂದ್ರೆ ಸದ್ಗುಣ ಸಂಪತ್ತನ್ನ ಹೊಂದಿರತಕ್ಕಂಥವರು ಗುರುಗಳು. ಜ್ಞಾನ, ಐಶ್ವರ್ಯ, ತೇಜಸ್ಸು, ಬಲ ಇತ್ಯಾದಿ ಈ 6 ಸಂಪತ್ತನ್ನ ಹೊಂದಿರತಕ್ಕಂಥವರು ಶ್ರೀ ಪದವನ್ನ ಹೊಂದಿದ್ದವರು. ಇನ್ನು ಗುರು ಅಂತಂದ್ರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಕತ್ತಲೆಯನ್ನ ಕಳೆದು ಸುಜ್ಞಾನದ ಬೆಳಕನ್ನ ಹೊತ್ತಿಸಿ ಹೃದಯದೊಳಗ ಆತ್ಮಜ್ಯೋತಿಯನ್ನ ಪ್ರಕಟೀಕರಿಸಿರ್ತಕ್ಕಂಥವ್ರು, ಪ್ರಕಟ ಮಾಡ್ತಕ್ಕಂಥವ್ರು. ನಮ್ಮೊಳಗನ ಆರದ ದೀವಿಗೆ ಒಂದಿದೆ, ಆ ಆರದ ದೀಪವನ್ನ ತೋರಿಸುವಂಥವ್ರು ಯಾರಾದರೂ ಅದರಂದ್ರೆ ಆ ನನ್ನಪ್ಪ ಗುರುನಾಥ ಇದ್ದಾನ. ಆ ದೀಪ ಆರಂಗಿಲ್ಲ, ಆದ್ರ ಸಾದಾ ಚರ್ಮದ ಕಣ್ಣಿಗೆ ಆ ಬೆಳಕು ಕಾಣಂಗಿಲ್ಲ. ಯಾವಾಗ ಗುರುನಾಥ ಬರ್ತಾನ, ತನ್ನ ಕರುಣೆ ಅಂತಕ್ಕಂಥದ್ದನ್ನ, ಜ್ಞಾನ ದೃಷ್ಟಿಯನ್ನ ಹರಿಸ್ತಾನ ನಮ್ಮೊಳಗ. ಜ್ಞಾನವನ್ನ ಹರಿಸಿದಾಗ, ಜ್ಞಾನ ಗಂಗೆಯನ್ನ ಕಿವಿಯೊಳಗ ಒಡ್ಡಿ ಕುಡಿಸಿದಾಗ ಅದು ಹೃದಯಕ್ಕೆ ಇಳೀತದೆ. ಕರ್ಕಿಗೆ ಕಳೆನಾಶಕ ಹೊಡಿತಾರ, ರೌಂಡ್ ಆಫ್ ಹಂಗ್ ಏನೋ ಬಂದೈತು ಅದು. ಗುರುನಾಥ ಉಪದೇಶ ಅಂತಕ್ಕಂಥ ಬೋಧೆ ಅನ್ನುವಂತ
ಆ ಎಣ್ಣೆ ಹೊಡೆದ್ರು ಅಂತಂದ್ರೆ ಜನ್ಮ ಜನ್ಮಾಂತರದಿಂದ ಬಂದಿರತಕ್ಕಂತ ಅನೇಕ ವಾಸನ ಅನ್ನುವಂತ ಕರಿಕೆಯ ಬೇರುಗಳೇನದವಲ್ಲ, ಅವು ಬೇರು ಸಮೇತ ನಾಶ ಆಗ್ತಾವ. ಅವರ ಕಾರುಣ್ಯದ ದೃಷ್ಟಿ ಹರಿದು ಬಂತು ಅಂತಂದ್ರೆ ಅವಾಜ್ಯರ ಒಲದ್ರೆ ಕಣ್ ಕಾಣ್ಲಾರ್ದಾವ ನೋಡಬಲ್ಲ, ಕಾಲಿಲ್ದಾವ ಗುಡ್ಡಾನ ಹತ್ತಬಲ್ಲ. ಅವನ ಕರುಣೆ ಜರ ಆದ್ರೆ, ಅವನ ಅನುಗ್ರಹ ಜರ ಆದ್ರೆ ವಿಷ ತುಂಬಿದ ಪದಾರ್ಥವೆಲ್ಲ ಏನಾಗ್ತದ? ಅಮೃತ ಆಗ್ತದ. ಸಿದ್ಧಾರೂಢರು ಒಬ್ಬ ಭಕ್ತನ ಮನೆಗೆ ಪ್ರಸಾದಕ್ಕೆ ಹೋಗಿದ್ರು. ಸೀಸನಲ್ಲಿ ಮಾವಿನ ಹಣ್ಣು ಇತ್ತು. ಗುರುಗಳಿಗೆ ಸ್ವೀಕರಣೆ ಮಾಡಿ ಉಣಿಸ್ಬೇಕು ಅಂತ ಚಲೋ ಚಲೋ ಹಣ್ಣು ತಗೊಂಡು ಬಂದು ಇಟ್ಟಿದ್ರು. ಚಲೋ ಹಣ್ಣು ತಗೊಂಡು ಬಂದು ಇಟ್ಟಾಗ ನೋಡಿದ್ರು ಚಲೋ ಇದ್ವು. ಇವತ್ತು ನೋಡ್ಲಿಕ್ಕೆ ಹೋಗ್ತಾರ, ಹಣ್ಣಿನೊಳಗೆಲ್ಲ ಹುಳ ಆಗಿದಾವ. ನೋಡ್ತಾ ಇದ್ದಾನ ಭಕ್ತ, ಅಯ್ಯೋ ನನ್ನ ಗುರುನಾಥನಿಗೆ ಇದನ್ನ ಹೆಂಗ ನಾನು ಉಣಿಸ್ಬೇಕು ಅಂತ ಅವರಿಗೆ ಯೋಚನೆ ಬರ್ತದೆ. ಬಂದಾಗ ಯಪ್ಪ ಸ್ವಲ್ಪ ನಾನು ಇಲ್ಲೇ ಮಾರ್ಕೆಟ್ಗೆ ಹೋಗಿ ಬರ್ತೇನೆ ಗುರುನಾಥ ಅಂತಂದಾಗ, ಯಾಕಪ್ಪ ಯಾಕೆ ಹೊಂಟಿಯೋ? ಗುರುಗಳೇ ನಿನ್ನೆ ತಂದ ಹಣ್ಣಿನೊಳಗ ಹುಳ ಆಗಿಬಿಟ್ಟಿದಾವು, ಅದಕ್ಕೆ ಜಸ್ಟ್ ಹಾದವನ ಹಿಂಗ್ ಬರ್ತೇನೆ ಅಪ್ಪ. ನೀವೆಲ್ಲಾರು ಅಪ್ಪನ ಜೋಡಿ ಸ್ವಲ್ಪ ಚಿಂತನೆ ಮಾಡ್ಕೊತ ಕೂಡ್ರಿ, ಅಪ್ಪನ ಆಶೀರ್ವಾದ ತಗೊಳ್ರಿ ಅಂತ ಹಿಂಗ್ ಹೋಗ್ಬೇಕು ಅನ್ಕೊಳ್ದೆ, ಹೇ ಹುಚ್ಚಪ್ಪ ನಿಲ್ ನೋಡನ್ ಬಾ, ಏನಾಗ್ಯಾವ ನೋಡನ್ ಬಾ ಅಂತ ಅಂತಾರೆ. ತಮ್ಮ ಕರುಣಾ ದೃಷ್ಟಿಯಿಂದ ಹಣ್ಣನ್ನು ನೋಡ್ತಾರೆ. ಹಿಂಗ ನೋಡಿದಾಗ, ಏತಮ್ಮ ಏನಾಗಿದಾವ ಹಣ್ಣು ಬಹಳ ಚಲೋ ಅದಾವ ನೋಡಿವು, ಏನಾಗ್ಯಾವ ಇವಕ್ಕ ಏನಾಗಿಲ್ಲ ಅಂತ ಎಲ್ಲಾ ನೋಡ್ತಾರ. ಒಂದು ಹುಳನೂ ಇಲ್ಲ ಅದ್ರೊಳಗೆ, ಎಲ್ಲ ಹುಳ ಹೋಗ್ತಾವ. ಹಂಗ ಒಂದು ಸಾರಿ ಗುರುದೇವ ನಮ್ಮ ಕಡೆಗೆ ದೃಷ್ಟಿ ಬಿಟ್ಟಾಗ ಅದನ್ನ ಸ್ವೀಕರಿಸುವಂತ ನಮ್ಮ ಒಳಗೊಂದು ಬಾಗಲ ಇದೆ. ಆ ಬಾಗಲ ತೆರೆದಿರ್ಬೇಕಾಗ್ತದ. ಬಾಗಲ ಅಹಂಕಾರದ ಬಂಡೆಗಲ್ಲು ಬಾಗಿಲಿಗೆ ದಬಾಸ್ ಹಾಕಿತ್ತು ಅಂತಂದ್ರೆ ಕರುಣಾ ದೃಷ್ಟಿ ಅಲ್ಲೇ ನಿಲ್ತದೆ. ಹರಿಸಬೇಕು ಅವನನ್ನ. ಜ್ಯೋತಿ ಮುಟ್ಟಿದ ಬತ್ತಿ ಎಲ್ಲ ಜ್ಯೋತಿಯಪ್ಪವಯ್ಯ, ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರವಪ್ಪವಯ್ಯ, ಪ್ರಸಾದವ ಮುಟ್ಟಿದ ಪದಾರ್ಥವೆಲ್ಲ ಪ್ರಸಾದವಪ್ಪವಯ್ಯ. ಹೇ ಸಕಳೇಶ್ವರ ದೇವ, ನಿನ್ನನ್ನ ಮುಟ್ಟಿದವರೆಲ್ಲ ನಿನ್ನಂತೆ ಅಪ್ಪುವರಯ್ಯ. ಅವ ನಮ್ಮನ್ನ ಮುಟ್ಟಬೇಕು ಅಂತಾನ. ಆದ್ರೆ ಈಗ ಪಾರುಷ ಮನಿ ಇರ್ತದೆ, ಪರುಷ ಮನಿ ಇರ್ತದೆ. ಆ ಪರುಷ ಮನಿಯನ್ನ ಕಬ್ನಕ್ಕೆ ಹೋಗಿ ಮುಟ್ಟಿಸಿದಾಗ ಏನಾಗ್ತದ? ಕಬ್ನಾಗ್ತದ, ಹೌದಿಲ್ರಿ? ನೋಡ್ರಿ ನಮ್ ಕಡೆ ಮಂದಿ ಆದ್ರ ಹೂಯಪ್ಪ ಅಂದ್ಬಿಡ್ತಿದ್ರು. ನೀವೆಲ್ಲ ಶಾಸ್ತ್ರ ಸಂಸ್ಕಾರವಂತರು ನೋಡ್ರಿ. ಅಂದ್ರಿ ಅಪ್ಪ ಪರುಷ ಮನಿ ಮುಟ್ಟಿದ್ದ ಬಂಗಾರನ ಆಗಬೇಕ್ರಿ ಅಪ್ಪ ಅಂತಂತ. ಗುರುದೇವ ಪಾರುಷ ಮನಿ ಅಂತಕ್ಕಂತ ಆಶೀರ್ವಾದವನ್ನ ಅನುಗ್ರಹವನ್ನ ಮಾಡ್ತಾ ಇರ್ತಾನ. ಆದ್ರ ಅದರೊಳಗ ಅಜ್ಞಾನದ ಕೋಟಿಂಗ್ ಆಗಿತ್ತು ಅಂತಂದ್ರೆ, ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಆಗಿತ್ತು ಅಂತಂದ್ರೆ ಎಷ್ಟೋ ಚಲೋ ಪರುಷ ಮನಿ ಕೊಟ್ಟಿದ್ರು ಕೂಡ ಪರುಷ ಮನಿಯೂ ಉಂಟು, ಕಬ್ಬಿನೂ ಉಂಟು, ಆದ್ರ ಬಂಗಾರ ಆಗ್ಲಿಕ್ಕೆ ತಯಾರಿಲ್ಲ. ಬಂಗಾರ ಆಗ್ಲಿಕ್ಕೆ ತಯಾರಿಲ್ಲ. ಯಾಕ? ಯಾವುದನ್ನ ಮುಟ್ಟಿದಾಗ ಬಂಗಾರ ಆಗ್ಬೇಕಾಗಿತ್ತೋ ಅದನ್ನ ಮಾಡಿಬಿಡ್ತಾ ಇಲ್ಲ. ಸದ್ಗುರುವಿನ ಸನ್ನಿಧಿಗೆ ಹೋದಾಗ ನಾನೇನೂ ಆಗಬಾರದು. ನೀವೇನಾದ್ರೂ ಪಾಟಿಯೊಳಗ ಒಂದು ಹಾಳಿಯೊಳಗ ಬರೀಸ್ಬೇಕು ಅಂತಂದ್ರ ಆ ಹಾಳಿ ಆ ಪಾಟಿ ಹೆಂಗಿರ್ಬೇಕಾಗ್ತದ? ಸ್ವಚ್ಛ ಇರ್ಬೇಕಾಗ್ತದೆ, ಶುಭ್ರವಾಗಿರ್ಬೇಕಾಗ್ತದೆ. ಏನೂ ಗೀಚಾಡಿರಬಾರದು. ಗೀಚಾಡ್ಲಾರದಂತ
ಹಾಳೆಯೊಳಗ ಏನಾದರೂ ಬರೆಯಾಕ ಸಾಧ್ಯ ಆಗ್ತದೆ. ನಾನು ಹಾಗೆ, ನಾನು ಹೀಗೆ ಅಂತ ಈ ನಾಣ್ಯನ ಹಾಳಿ ತುಂಬಾ ಓಡಾಡ್ತಿದ್ನು ಅಂತಂದ್ರ ಅದರ ಗುರುನಾಥ ಏನು ಬರಿಬಲ್ಲ. ಹಂಗ ಗುರು ಕಾರುಣ್ಯ ಅಂತಂದ್ರೆ ಬೇಕಾದಂತ ಎಷ್ಟೋ ಜನ್ಮದ ಅಜ್ಞಾನ ಇತ್ತು ಅಂತಂದ್ರೆ ಆ ಅಜ್ಞಾನದ ಕತ್ತಲೆಯನ್ನ ಹೋಗಲಾಡಿಸುವಂತ ಸಾಮರ್ಥ್ಯ ಸದ್ಗುರು ದೇವನಿಗೆ ಇರ್ತದೆ. ಸದ್ಗುರು ದೇವನಿಗೆ ಆ ಸಾಮರ್ಥ್ಯ ಇರ್ತದೆ. ಆದ್ರೆ ನಮ್ಮೊಳಗ ಭಕ್ತಿನೂ ಇರ್ತದ, ವಿವೇಕದ ದೀಪನೂ ಇರ್ತದಂತ ಇಟ್ಕೊಳ್ರಿ. ಅದ್ರೊಳಗೆ ಏನಾದ್ರು ನಾ ಈಗ ಹೇಳಿದಂಗ ಏನಾದ್ರು ಸ್ವಲ್ಪ ಎಣ್ಣೆ ಒಳಗ ಬೆರ್ತಿತ್ತು ಅಂತಂದ್ರ, ನಾನು ಹಾಗೆ ಹೀಗೆ ಅಂತಿತ್ತು ಅಂತಂದ್ರ ಎಣ್ಣೆ ಕಲುಷಿತ ಆಗ್ತದೆ. ಎಣ್ಣೆ ಕಲುಷಿತ ಆಗ್ತದೆ. ಅಂತ ಎಣ್ಣೆಯಿಂದ ದೀಪ ಉರಿದ್ರು ಚಟ ಚಟ ಅಂತತೆ, ಸರಿಯಾಗಿ ಇರೋದಿಲ್ಲ. ಮಕ್ಕ ಬಂದು ಬಿಡ್ತದೆ. ಯಾವಾಗ ಮಕ್ಕ ಬರ್ತದ ಆವಾಗ ಆ ಮನುಷ್ಯನಿಗೆ ಸ್ವಲ್ಪ ಸೊಕ್ಕ ಬಂದಿರ್ತದ ಒಳಗಡೆ. ಗುರುನಾಥ ಏನು ಮಾಡ್ತಾನ, ಒಂದು ಅಣುವಿನಿಂದ ಆ ಮಕ್ಕನ್ನ ಸಂದರ್ಭ ಸನ್ನಿವೇಶ ಅಂತಕ್ಕಂತ ಒಂದು ಕಡ್ಡಿ ತಗೊಂಡು ಹಿಂಗ ಹೊಡಿತಾನ, ಅದನ್ನ ಉದುರಿಸ್ತಾನ, ಅಹಂಕಾರಕ್ಕೆ ಪೆಟ್ಟ ಹಚ್ತಾನ. ಪೆಟ್ಟ ಹಚ್ಚಿ ಅವನ ತಾಗ್ಲಿಕ್ಕೆ ಹಚ್ತಾನ, ಬಾಗ್ಲಿಕ್ಕೆ ಹಚ್ತಾನ. ಯಾವಾಗ ಬಾಗಿಸ್ತಾನ ಅವಾಗ ಹೃದಯ ತೆರೆದುಕೊಳ್ತದೆ. ಗುರುನಾಥ ನಾನೇನೂ ಅಲ್ಲ, ಏನೂ ಬರೆಯದ ಪಾಟಿ ಇದ್ದಂಗ ತಬಲಾರಸ, ಐ ಆಮ್ ತಬಲಾರಸ. ಜಾನ್ ಲಾಕ್ ಅಂತಕ್ಕಂತ ಪಾಶ್ಚಿಮಾತ್ಯ ಒಬ್ಬ ತಾತ್ವಿಕ ಚಿಂತಕ ಹೇಳ್ತಾನೆ, ಯಾವಾಗ ಏನು ಬರಿದ ನನಗೇನು ಗೊತ್ತಿಲ್ಲ ಅಂತ ಗುರುವಿನ ಮುಂದೆ ಕೇಳುತ್ತಾರಲ್ಲ, ಅವಾಗ ವಿನಯತನ ಮನಸ್ಸಿಗೆ ಬರ್ತದ, ಬುದ್ಧಿಯೊಳಗೆ ಬರ್ತದೆ. ನಾನೇ ಎಲ್ಲವನ್ನು ಬಲ್ಲವನು ಅಂತ ಇದ್ನು ಅನಿಸಿತ್ತು ಅಂತಂದ್ರ ಬಾಗ್ಲ ಮುಚ್ಕೋತಾವ. ಜ್ಞಾನದ ಬಾಗಿಲು ಕೇಳ್ತದಲ್ಲ ಲಾಸ್ಟ್ ವರೆಗೆ, ಜ್ಞಾನದ ಬಾಗಿಲು ಜರ ಮುಚಿತಿ ಅಂತಂದ್ರ ಗುರುನಾಥನ ಕರುಣೆ ಹರಿದು ಬರೋದೇ ಇಲ್ಲ. ಹರಿದು ಬರಬೇಕು ಅಂತಂದ್ರೆ ನಾವು ವಿನಯವಂತರಾಗಿರ್ಬೇಕಾಗ್ತದೆ. ಗುರು ಅಂತಂದ್ರೆ ಏನಂತಾರ, ಜನ್ಮ ಜನ್ಮಾಂತರದೊಳಗ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನದ ಬೆಳಕನ್ನ ನಮ್ಮ ಹೃದಯದೊಳಗ, ಈ ದೇವಾಲಯದೊಳಗ, ಇದೊಂದು ದೇವಾಲಯ. ಶಿಶುನಾಳ ಶರೀಫರು ತನ್ನ ಗುರುವಿನ ದೇಹಕ್ಕ ಹಾಡಿದರು, ಕೊಂಡಾಡಿದರು. ಏನಂತ ಕೊಂಡಾಡಿದರು ಅಂತಂದ್ರ ಇದೊಂದು ಗುಡಿ ಅಂತ ಹೇಳಿದ್ರು. ಏನ್ ಹೇಳಿದ್ರು? ಗುಡಿ ಅಂತ ಹೇಳಿದ್ರು. ಯಾಕ ಗುಡಿ ಅಂತಂದ್ರು? ಗುಡಿಯೊಳಗೆ ಏನಿರ್ತದ್ರಿ? ದೇವರು ಇರ್ತದ. ಈ ಗುಡಿಯೊಳಗ ದೇವರು ಇದೆ. ದೇವರು ಮೀನ್ಸ್ ಅರ್ಥ, ಈ ದೇವ ಅನ್ನುವಂತ ಶಬ್ದ ದಿವ್ ಅನ್ನುವಂತ ಸಂಸ್ಕೃತ ಧಾತುವಿನಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ದಿವ್ ಅಂತಂದ್ರೆ ಪ್ರಕಾಶಿಸೋ ಹೊಳೆ ಅಂತಕ್ಕಂಥದ್ದು. ದೇವ ಎಲ್ಲಿ ಇರ್ತಾನ ಅಲ್ಲಿ ಬೆಳಕು ಇರ್ತದ. ಎಲ್ಲಿ ಬೆಳಕು ಇರ್ತದ ಅಲ್ಲಿ ಅನಾಚಾರ ಇರೋದಿಲ್ಲ, ಅಹಂಕಾರದ ಪರಿಣಾಮ ಇರೋದಿಲ್ಲ, ಅಜ್ಞಾನದ ಛಾಯೆ ಇರಂಗಿಲ್ಲ. ಯಾಕ? ಅಜ್ಞಾನ ಒಂದು ಇತ್ತು ಅಂತಂದ್ರ ಅಹಂಕಾರ ಬರ್ತದ. ಅಹಂಕಾರದಿಂದ ದಂಭ ದರ್ಪ ಇತ್ಯಾದಿ ಆಸುರಿಯ ಗುಣಗಳು, ರಾಕ್ಷಸೀಯ ಗುಣಗಳು ನಮ್ಮ ವ್ಯವಹಾರದೊಳಗ ಕಾಣ್ಲಿಕ್ಕೆ ಶುರುವಾಗ್ತವ. ಜಗತ್ತು ಹೆಂಗೈತಲ್ಲ ಹಂಗ ಒಪ್ಕೊಳ್ಳಿಕ್ಕೆ ಬರೋದಿಲ್ಲ ಇದಕ್ಕ, ಜೀವಕ್ಕ. ಇಲ್ಲಿ ನಾವು ಬದುಕಬೇಕು ಅಂತಂದ್ರ ಅಕ್ಕಪಕ್ಕ ಹೆಂಗಿದ್ದಾರಲ್ಲ ಅವರನ್ನ ಹಂಗ ನಾವು ಒಪ್ಕೋಬೇಕಾಗ್ತದ. ಅದ್ಯಾಕ ನಾವು ಹೇಳಿದಂಗನ ಜಗತ್ತಿರ್ಬೇಕು ಅಂತಂದ್ರ ಹಂಗ ಆಗಂಗಿಲ್ಲ. ಯಾಕ? ಮತ್ತೆ ಮತ್ತೆ ಮತ್ತಿರ್ ಭಿನ್ನೆ ಭಿನ್ನಃ ಕುಂಡೆ ಕುಂಡೆ ನವಂಪಯ. ಎಷ್ಟು ಎಷ್ಟು ಕುಂಡ್ಲಗಳು ಇರ್ತಾವ, ಅಷ್ಟು ಅಷ್ಟು ಹೂಬಳ್ಳಿಗಳಿರ್ತಾವ.
ಎಷ್ಟು ಎಷ್ಟು ತಲೆಗಳಿರ್ತಾವ ಅಷ್ಟು ವಿಚಾರಗಳಿರ್ತಾವ, ಎಲ್ಲವೂ ಬ್ಯಾರೆ ಬ್ಯಾರೆ ಇರ್ತಾವ. ಎಲ್ಲರೂ ನನಗೆ ಇರ್ತಕ್ಕಂಥ ಸಂಸ್ಕಾರ, ವಾಸನ ಮತ್ತೆ ಪರಂಪರೆ ಇವು ಯಾವೂ ಇರೋದಿಲ್ಲ. ಹಾಗಾಗಿ ನಾವು ಕೂಡಿ ಬಾಳಿ ಬದುಕ್ತಾ ಇರಬೇಕು ಅಂತಂದ್ರೆ, ಎಲ್ಲರೊಂದಿಗೆ ಆನಂದವಾಗಿ ನಾವು ಬದುಕಬೇಕು ಅಂತಂದ್ರೆ ಅವ್ರು ಹೆಂಗಿರ್ತಾರಲ್ಲ ಹಂಗೆ ನಾವು ಒಪ್ಕೋಬೇಕು. ಫಸ್ಟು ಅವ್ರ ಸ್ವಭಾವನ ಹಂಗೈತ್ ಬಿಡ್ರಿ, ಇರುವಲ್ಲಕ್ಕ ಅಂತ ಅದನ್ನ ಸ್ವಲ್ಪ ನಾವು ತಾಯ್ಚಾರ ಮಾಡಿ ಅವ್ರೊಳಗೆ ಒಂದಷ್ಟು ಒಳ್ಳೆ ಗುಣಗಳು ಇರ್ತಾವ. ಆ ಒಳ್ಳೆ ಗುಣಗಳನ್ನ ನಾವು ಏನ್ ಮಾಡ್ಬೇಕಾಗ್ತದನ ಎತ್ತಿ ಹಿಡಿದು ಅವ್ರ ಜೋಡಿ ಮಾತಾಡ್ಲಿಕ್ಕೆ ಹತ್ತಿದ್ರೆ ಅದು ವಿಕಾಸ ಆಗ್ತಾ ಹೋಗ್ತದ. ಒಳ್ಳೆಯತನ, ಒಳ್ಳೆಯ ಸ್ವಭಾವ ಅವ್ರೊಳಗಿರ್ತಕ್ಕಂಥದ್ದು ನೀವು ಎತ್ತಿ ಮಾತಾಡ್ತಿರಲ್ಲ ಅವ್ರ ಹೃದಯ ಅರಳ್ತದೆ, ಅದಕ್ಕೆ ಹೆಚ್ಚು ಜಾಗ ಸಿಗ್ತದ. ಈಗ ಕೆಟ್ಟ ಸ್ವಭಾವ ಇರ್ತತಲ್ಲ ಅದು ನವ ಅಂದು ಸತ್ತು ಹೋಗ್ತೈತ್ರಿ. ಯಾವುದು ದುಷ್ಟ ಸ್ವಭಾವ, ಕೆಟ್ಟ ವಿಚಾರಗಳಿರ್ತಾವಲ್ಲ ಅವಲ್ಲೇ ನಶಿಸಿ ಹೋಗಿ ಬಿಡ್ತಾವ. ನೀವೇನು ಹೊಗಳ್ತಾ ಇರ್ತೀರಲ್ಲ ಅವ್ರೊಳಗಿರ್ತಕ್ಕಂಥ ಚಲೋ ಗುಣ ಏನು ಮಾತಾಡ್ತಿರ್ತೀರಿ, ಆಡ್ತಿರ್ತೀರಲ್ಲ ಅದು ಅವ್ರೊಳಗ ಹುಲಸಾಗಿ ಬೆಳೀತಿರ್ತದೆ. ಇವಾಗ ನೋಡ್ರಿ ನೀವು, ಅವ್ವಾರು ನಾವೆಲ್ಲರೂ ಪುರಾಣಕ್ಕೆ ಹೋದಾಗ ಒಮ್ಮೆ ನಾವು ಒಳ್ಳೆ ಗುಣಗಳನ್ನ ಹೇಳ್ತಿರ್ತೇವೆ ಅಂತ ಇಟ್ಕೊಳ್ರಿ. ಹಂಗ ಕಡಿಮೆ ಆದ್ರೂ ಒಮ್ಮೊಮ್ಮೆ ಹೇಳ್ತಿರ್ತೇವೆ ಅಂತ ಇಟ್ಕೊಳ್ರಿ. ನಮ್ಮ ತಾಯಂದ್ರು ಏನ್ರಿ ಭಾರಿ ಚಲೋ ಅಡಿಗೆ ಮಾಡಿದ್ರು, ಏನು ಉಣಿಸ್ತಾರ, ಏನು ತಿನ್ನಿಸ್ತಾರ ಅಂತ ನಾವು ಅಂದ್ವಿ ಅಂತಂದ್ರ ಇದು ಒಳ್ಳೆ ಸ್ವಭಾವ. ಅವ್ರನ್ನ ನಾವು ಮಾತಾಡ್ತಿರ್ತೇವಂದ್ರಿ. ಅದ್ರಾಗ ಒಬ್ರು ಯಾರೋ ನೀವು ಅಂತ ಹೇಳಿರ್ತೀರಿ, ಆಚಾರ ಬಂದಾರಂತ ಮತ್ತೆ ನೀನು ಪ್ರಸಾದ್ ಮಾಡಿ ಕೊಡೋಗ ಅಂತ ಯಾರು ಅಂತಾರಂತ ಇಟ್ಕೊಡ್ರಿ. ಎಲ್ಲಿ ಮಾಡ್ಲಿವ ನನಗ ಬ್ಯಾಸರ ಆಗೈತಿ, ಈಗ ಹೊಲ್ಲಾಗಿತ್ತ ಬಂದೇನಿ, ಕಟ್ಟಿಗೆ ಆರಿಸಿ ಕಲ್ಲು ಆರಿಸಿ ಗುಂಪಿ ಹಾಕಿ ಬಂದಿದ್ದೇನೆ, ಯವ ಮತ್ ಮುಂದಿನ ತಿಂಗಳ ನೋಡ್ತೇನೆ ಹೋಗ ಅಂದ್ರೆ ಹಂಗ್ ಮಾಡ್ಬೇಡ ತಂಗಿ. ಮಹಾತ್ಮರಿಗೆ ಶಿವಯೋಗ ತತ್ವಬಲ್ಲ ಶಿವಯೋಗಿಗೆ ದೊಡ್ಡ ಮಹಾತ್ಮರಂತ ಅಂತವ್ರಿಗೆ ಏನಾದ್ರು ನಾವೊಂದು ತುತ್ತಿ 2 ರೊಟ್ಟಿ ಕೊಟ್ರ ಮುಂದಿನ ಜನ್ಮಕ್ಕೆ ನಾವು ದೊಡ್ಡ ಶ್ರೀಮಂತರಾಗಿ ಹುಟ್ಟೇವಂತ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಒಳ್ಳೆ ಸಂಸ್ಕಾರ ಸಿಗ್ತದಂತ. ನಾಳೆ ನಾವು ಮುದುಕರಾದಾಗ ನಮ್ಮ ಮಕ್ಕಳು ನಮ್ಮನ್ನ ಚಲೋತಾಗಿ ನೋಡ್ಕೊಂತಾರಂತ ಅಂತ ಉಪದೇಶ ಮಾಡೋರು ಬಂದಾರ. ಹಂಗ ಇವ ನಡಿಯವ ಹಂಗಾರ ಬ್ಯಾಸರಾದ ಅವ್ರ ಹೊಲಕ್ಕ 2 ರೊಟ್ಟಿ ಮಾಡ್ಕೊಂಡು ಬರ್ತೇನೆ ಅಂದಕ್ಕೆ 2 ರೊಟ್ಟಿ ಮಾಡ್ಕೊಂಡು ಬಂದಿರ್ತಾಳೆ. 2 ರೊಟ್ಟಿ ಮಾಡ್ಕೊಂಡು ಬಂದು ಏನು ಮಾಡಿದಂತ ಪಲ್ಯ ತಗೊಂಡು ಬಂದು ಯಪ್ಪ ನಾನು ತಂದೇನಿ ತಗೋ ಅಂತಿರ್ತಾಳೆ. ಅದನ್ನ ಅಪ್ಪ ನೋಡ್ತಾನ, ಸ್ವಾಮೀಜಿ ನೋಡ್ತಾರ, ಗುರುಗಳು ನೋಡ್ತಾರ, ಯವ್ವ ಎಂತ ದಯಾಳು ಯವ್ವ ತಾಯಿ ನೀನು, ಇಂಥ ಬಿಸಿಲೊಳಗೆ ಕೆಲಸ ಮಾಡ್ಕೊಂಡು ಬಂದು ಅದನ್ನೇನೂ ಲೆಕ್ಕಿಸಲಾರ್ದನ ನಮ್ಮಂತ ಸಾಧುಗಳ ಮೇಲೆ ಎಷ್ಟವಾ ನೀನು ಪ್ರೀತಿ ತಾಯಿ ಅಂತ ಇಷ್ಟ ಅಂದ್ಬಿಟ್ರ ಅಜ್ಜಾರು. ಮಾರನೇ ದಿವಸ ಅಯ್ಯೋ ನಾಳೆ ನಾನು ಮಾಡ್ಕೊಂಡು ಬರ್ತೇನೋ ಅಡಿಗೆನ ಅಲ್ಲ. ನೋಡ್ರಿ, ಒಳ್ಳೇದನ್ನ ನೀವು ಎತ್ತಿ ಮಾತಾಡಿದ್ರಿ ಅಂತಂದ್ರ ಅದಕ್ಕೆ ಹೃದಯದೊಳಗ ಹೆಚ್ಚು ಜಾಗ ಸಿಗ್ತದ, ಅದು ಹುಲಸಾಗಿ ಬೆಳೀತದ, ದೊಡ್ಡದಾಗ್ತದ. 9 ಗುಣ ಒಳ್ಳೇದಿತ್ತು ಅಕಸ್ಮಾತ್ತಾಗಿ ನಮ್ಗೆ ಅವ್ರು ಆಗದೆ ಇದ್ರ ಏನಾದ್ರೂ ಏನು ನಜರ್ ಚುಕ್ಕಾಗಿ ಒಂದು ತಪ್ಪು ಮಾಡಿದ್ರ ಅಂತಂದ್ರ ಅಯ್ಯಯ್ಯ ಆಕಿದೇನ್ ಹೇಳ್ತೀರಿ ಬಿಡ್ರಿ, ಅವನೇನ್ ಹೇಳ್ತಿದ್ ಬಿಡುವ ಮಾರಯ್ಯ ಅಂತ ಒಂದೇ ಕೆಟ್ಟ ಗುಣನ ನಾವು ಎತ್ತಿ ಮಾತಾಡ್ಲಿಕ್ಕೆ ಹತ್ತಿದ್ವಿ ಅಂತಂದ್ರ ತಿಳಿಲಾರ್ದನ ಕೆಟ್ಟ ಸ್ವಭಾವವನ್ನ ನಾವು ಅವ್ರ ಹೃದಯದೊಳಗ ಬೆಳಸಾಕ್ ಹತ್ತೇವಿ ಅಂತ ಅರ್ಥ. ಅದಕ್ಕಾಗಿ ನಮ್ಮ ಮನೆಯೊಳಗ ನಮ್ಮ ಸ್ವಸ್ಥ್ಯಾರಿರ್ಬಹುದು, ನಮ್ಮ ಸೌತಿ ಮಕ್ಕಳು ಇರ್ಬಹುದು, ಅಥವಾ ನೆಗೆಹನ್ಯಾರು ಇರ್ಬಹುದು, ನಾದಿನ್ಯಾರು ಇರ್ಬಹುದು, ಅತ್ತಿ ಯಾರೇ ಇರ್ಬಹುದು, ಏನೋ ಒಂದು 2, 3, 4 ತಪ್ಪು ಮಾಡ್ತಾರಂತ ಇಟ್ಕೊಳ್ರಿ. ಯಾಕ ನಿಮ್ಮಂಗ ಅವ್ರಿಗೆ ಒಳ್ಳೆ ಸಂಸ್ಕಾರ ಇರ್ಲಿಕ್ಕಿಲ್ಲ. ನೀವೆಲ್ಲ ಶಾಸ್ತ್ರ ಬಲ್ಲವರು, ಹೌದಾ? ಶಾಸ್ತ್ರ ಬಲ್ಲವರು, ತಿಳುವಳಿಕೆ ಇರೋರು, ಸಮಾಧಾನ ಇರ್ತಕ್ಕಂಥವ್ರು, ವಿಶಾಲ ಹೃದಯಗಳು ನೀವೆಲ್ಲ. ಏನೋ ಚಾರು ಚೂರು ಅಂದ್ರು ಅಂತಂದ್ರ ನೀವೇನ್ ಮಾಡ್ತೀರಿ, ಅದನ್ನ ಅವ್ರನ್ನೇನ್ ಮನ್ನಿಸ್ತೀರಿ, ಕ್ಷಮಾ ಮಾಡ್ತೀರಿ, ಅವ್ರ ಮೇಲೆ ಕರುಣೆ ತೋರ್ತೀರಿ. ಇದು ಕಾರುಣ್ಯ ಅಂತ ಹೇಳ್ತಾರೆ ಇದಕ್ಕೆ. ಅಷ್ಟೆಲ್ಲ ಅದನ್ನ ಮೀರಿ ಮತ್ತೆ ಅವ್ರು ನಿಮ್ಗೆ ದ್ವೇಷ ಮಾಡಿದ್ರು, ಸಿಟ್ಟು ಮಾಡಿದ್ರು ಕೂಡ ನೀವು ಅವರಿಗೆ ಪ್ರೇಮವನ್ನ ಮಾಡ್ಲಿಕ್ಕೆ ಹತ್ತಿದ್ರ ಎಂತ ವೈರಿಯೂ ಕೂಡ ನಿಮಗೆ ತೆಲೆಬಾಗುತ್ತಾನ. ಪ್ರೇಮದೊಳಗ ಅಂತ ಸಾಮರ್ಥ್ಯ ಇದೆ, ಪ್ರೇಮದೊಳಗ ಅಂತ ಸಾಮರ್ಥ್ಯ ಇದೆ. ಇದು ಗುರುವಿನ ಕರುಣೆಯನ್ನ ಪಡೆದ ವ್ಯಕ್ತಿ, ಆ ವ್ಯಕ್ತಿಯ ಹೃದಯದೊಳಗ ಜ್ಞಾನದ ಜ್ಯೋತಿ ಬೆಳಗಿತ್ತು ಅಂತಂದ್ರ ಅವ್ರ ಪ್ರತಿಯೊಂದು ಹೆಜ್ಜೆಯೊಳಗ ಪ್ರತಿಯೊಂದು ವ್ಯವಹಾರದೊಳಗುನು ಏನ್ ಕಾಣಿಸ್ತದ ಅಂತಂದ್ರ ಬೆಳಕ ಇರ್ತದ ನೋಡ್ರಿ.
ಬೆಳಕು ಹಿಡ್ಕೊಂಡನ ವ್ಯವಹಾರ ಮಾಡ್ತಿರ್ತಾರ. ಏನು ವ್ಯವಹಾರ ಮಾಡಿದ್ರು ಸತ್ಯದ ಛಾಯೆಯೊಳಗೆ ಅಲ್ಲ ಸಲ್ಲದ ಕೆಲಸ ಮಾಡಾಕ ಬರಂಗಿಲ್ಲ. ಇಲ್ಲೆಲ್ಲ ನಾವು ಕುಂತಿದ್ದೇವೆ, ನಾವ್ ಏನಾರು ಎಡವಟ್ಟು ಮಾಡಾಕ ಇಲ್ಲಿ ಬರೋದಿಲ್ಲ. ಯಾಕಂದ್ರ ಅಕ್ಕಪಕ್ಕ ನೀವು ಇರ್ತೀರಿ. ಯಾಕಂದ್ರ ಈ ಬೆಳಕು ಇರ್ತದ, ಬೆಳಕಿನೊಳಗೆ ಏನೂ ಮಾಡಾಕ ಆಗೋದಿಲ್ಲ. ಹಂಗ ನಮ್ಮ ವಿವೇಕ, ನಮ್ಮ ಬುದ್ಧಿ ಒಳಗ ಜ್ಞಾನದ ಬೆಳಕು ಜರ ಇತ್ತು ಅಂತಂದ್ರ ಏನ್ ಮಾಡ್ಲಿಕ್ಕೆ ಹಚ್ಚೋದಿಲ್ಲ, ತಪ್ಪು ಮಾಡ್ಲಿಕ್ಕೆ ಹಚ್ಚೋದಿಲ್ಲ. ನೀವು ಹೊಲದಾಗ ಬೇರೆ ಬೇರೆ ಹೊಲಕ್ಕೆ ಹೋಗಿರ್ತೀರಿ, ನೀವು ಕೆಲ್ಸಕ್ಕೆ ಹೋಗ್ತೀವಂತ ಇಟ್ಕೊಡ್ರಿ. ನೀವಲ್ಲ, ನೀವೆಲ್ಲರೂ ಶ್ರೀಮಂತರ, ನಾ ಕೆಲ್ಸಕ್ಕೆ ಹೋಗ್ಯ ಅಂತ ಇಟ್ಕೊತೀನಿ. ಹೌದ್ರಿ? ಇವೊಬ್ರು ಹೊಲ್ದಾಗ ಸಾವುಕಾರ ಹೊಲ್ದಾಗ ನಾ ದುಡಿಯಾಕ ಹೋಗ್ತೇನಿ. ದುಡಿಯಾಕ ಹೋದಾಗ ಸಾವುಕಾರ ಇದ್ದಾಗ ಒಂದು ತರ ಮಾಡೋದು, ಸಾವುಕಾರ ಇಲ್ದಾಗ ಐಕೊಂಡ್ರೆ ರಗಡ್ ಮಾಡೋದು ಐತೆ ಅಂತ ಕೊಂಡ್ರಿ ಇರ್ವಾಲ್ದಕ್ಕ ಐಕೊಂಡ್ರ ಇವ ಅವ್ರ ಏನ್ ಹಂಗ ಸಾವುಕಾರ ಏನ್ ಅಂತ ಅಂದ್ಕೊಂಡು ಕಾಲ್ ಚಾಚ್ಕೊಂಡು ಕುಂತು ಎಲೆ ಅಡಿಕೆ ಅದೇನೇನೋ ವಾರ ವ್ಯವಹಾರ ಇರ್ತಾವ, ಅದನ್ನ ಮಾಡ್ಕೊಂಡು ಸಾವುಕಾರ ಬರೋ ಸಮಯಕ್ಕನ ಎದ್ದು ಕೆಲಸ ಮಾಡಾಕ ಹತ್ತಿದ್ರೆ ಇದು ಪೂಜೆ ಆಗಂಗಿಲ್ಲ. ಇಲ್ಲಿ ಕತ್ಲ ಆವರಿಸಿದೆ ಅಂತ ಅರ್ಥ. ಭೇದ ಭಾವ ಇರ್ತದ. ಎಲ್ಲಿ ಭೇದ ಇರ್ತದ ಅಲ್ಲಿ ಅಜ್ಞಾನ ಇರ್ತದ. ಜ್ಞಾನದ ಲಕ್ಷಣ ಏನ್ ಹೇಳ್ತದಂತಂದ್ರ ಅಭೇದ ದರ್ಶನಂ ಜ್ಞಾನಂ. ನಿನ್ನ ಫಲ ಆಗ್ಲಿ, ಸಾವುಕಾರನ ಫಲ ಆಗ್ಲಿ, ಯಾರ್ದ ಆಗ್ಲಿ, ಪ್ರಾಮಾಣಿಕವಾಗಿ ಪರಮದೇವನನ್ನ ಮನುಷ್ಯನೊಳಗೆ ತುಂಬಿಕೊಂಡು, ಹೃದಯದೊಳಗೆ ತುಂಬಿಕೊಂಡು ಕೈ ತುಂಬ ಕೆಲಸ ಮಾಡ್ಲಿಕ್ಕೆ ಹತ್ತಿದ್ರ ಆ ಕೆಲಸ ಆಗೋದಿಲ್ಲ. ಕೆಲಸ ಏನಾಗ್ತಿರ್ತದೋ ಆ ಕೆಲಸ ಪರಮಾತ್ಮನ ಪೂಜೆ ಆಗ್ತದೆ. ಭಾವದೊಳಗೆ ಭಗವಂತ ತುಂಬಿ ಬಿಟ್ಟಿರ್ತಾನ. ಭಾವ ತುಂಬಿ ನಾವು ಏನು ಕೆಲಸ ಮಾಡ್ತೇವಲ್ಲ, ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ, ನಿನ್ನ ಪೂಜೆ. ಏನೇನ್ ಕೆಲಸ ಮಾಡ್ತೇವಲ್ಲ ಆ ಎಲ್ಲಾ ಕೆಲಸ ನಮ್ಮ ಪೂಜೆ ಆಗ್ತದೆ. ಯಾವಾಗ ಗುರುವಿನ ಕೃಪೆ ನಮ್ಮ ಮ್ಯಾಲ ಆಗಿತ್ತು ಅಂತಂದ್ರೆ ನಾವು ಈ ರೀತಿ ಬದುಕಬೇಕಾಗ್ತದ. ಮನೆಯೊಳಗೂ ಬೆಳಕಿರ್ಲಿ, ನಮ್ಮ ವ್ಯವಹಾರದೊಳಗೆ ಹೊರಗೆ ಹೋದಾಗೂ ಕೂಡ ಆ ಬೆಳಕು ಇರ್ಲಿ. ಎಲ್ಲೆಡೆ ಬೆಳಕಿಟ್ಟುಕೊಂಡು ನಾವು ಬದುಕಲಿಕ್ಕೆ ಹತ್ತಿದ್ವಿ ಅಂತಂದ್ರೆ ಅಲ್ಲಿ ಗುರುಪದ ನಮ್ಗೆ ಕೆಲಸ ಕೊಟ್ಟಿದೆ ಅಂತ ಅರ್ಥ. ಕಾರುಣ್ಯ, ಕರುಣೆ ಅಂತಂದ್ರೆ ಪರ ದುಃಖ ಅಸಹನಂ ಕರುಣೆ ಅಂತ ಹೇಳ್ತಾರೆ. ಪರರ ದುಃಖವನ್ನ ಸಹನ ಮಾಡ್ಕೊಳ್ಳಿಕ್ಕೆ ಆಗದೆ ಇದ್ದರೆ ಏನಂತಾರ ಅದಕ್ಕ? ಕರುಣಾ ಅಂತಾರ. ಜಗದ್ಗುರು ಶಿವಾನಂದರು ಅನುಷ್ಠಾನ ಮುಗಿಸಿ ಹೊರಗ ಕಟ್ಟಿ ಮೇಲೆ ಬಂದು ಕುಂತಿದ್ರು ಪುಣ್ಯಾತ್ಮರು. ಕುಂತಾಗ ಈ ಕಡೆಗೆ ಮಲ್ಲಿಕಾರ್ಜುನ ಸ್ವಾಮಿಗಳಿದ್ರು, ಬಸವರಾಜ ಪಂಡಿತರಿದ್ರು, ಆಮೇಲೆ ಇನ್ನೂ ಅನೇಕ ಜನ ಮಹಾತ್ಮರಿದ್ದಾಗ ನಾಗಲಾವಿ ರೋಡ್ ನಿಂದ ಒಬ್ಬಾಕಿ ಹೆಣ್ಮಗಳು ಕಟ್ಟಿಗೆ ಹೊರಿ ಹೊತ್ತುಕೊಂಡು ಇನ್ನೂ ಬಿಸಿಲಿತ್ತು. ಅಪ್ಪ ಅವ್ರು ಹಿಂಗ ಹಿಂದ್ ಕೂತಾಗ ಮಠದ ನೆರಳು ಮುಂದೆ ಬಿದ್ದಿತ್ತು. ಕುಂತಲ್ಲಿ ಎಲ್ಲ ನೆರಳಿತ್ತು. ಆದ್ರೆ ಹಾದು ಹೋಗು ದಾರಿಯಾಗ ಊರು ಬಿಸಿಲಿತ್ತು, ಇನ್ನು ಬ್ಯಾಸಿಗೆ ಬಿಸಿಲಿತ್ತು. ಮುದ್ಕಣ್ಣ ಅಂದ್ರು. ಯಪ್ಪ ಯಾಕ್ರಿ ಅಂದ್ರು. ಗುರುಗಳು ಯಾಕೋ ಮುದ್ಕನ್ ಅಂತ ಕರೆದ್ರಲ್ಲ. ಯಪ್ಪ ಯಾಕ್ರಿ ಅಂದ್ರು. ಮುದ್ಕ, ಇವರೆಲ್ಲಾರು ತಲೆ ಮೇಲಿನ ಕಟ್ಟಿಗೆ ಹೊರಿ ಯಾವಾಗ ಇಳುತ್ತಾರಪ್ಪ ಇವರು ಅಂತ ಅಳ್ಳಿಕ್ ಶುರು ಮಾಡ್ತಾರಂತ ಶಿವಾನಂದರು. ಎಷ್ಟು ಮಾತೃ ಹೃದಯ ಹೇಗಿರುತ್ತೆ ನೋಡಿ. ಇವ್ರ ತಲೆ ಮೇಲಿನ ಹೊರಿ ಯಾವಾಗ ಇಳಿತದ ಅಂತ ಅಂದಾಗ ಅವ್ರಂದ್ರು, ಯಪ್ಪ ನಿನ್ನ ಕರುಣೆ ಆದ್ರೆ ತಲೆ ಮೇಲಿನ ಭಾರ, ಅಜ್ಞಾನದ ಕಟ್ಟಿಗೆ ಹೊರೆ ಜೀವ ಜನ್ಮಾಂತರದಿಂದ ಹೊತ್ತುಕೊಂಡು ಅಡ್ಡಾಡ್ತಾ ಇದ್ದಾನಪ್ಪ. ಇದನ್ನ ಯಾವಾಗ ಇಳಿಸ್ತಾನಲ್ಲ ಅವಾಗ ತಲೆ ತಣ್ಣಗಾಗ್ತದೆ. ಒಬ್ಬ ಗುರು ಶಿಷ್ಯರಿದ್ರು, 4 ಮಂದಿ ಶಿಷ್ಯರಿದ್ರು. 4 ಮಂದಿ ಶಿಷ್ಯರಿದ್ದಾಗ ಅದ್ರಾಗ ಒಬ್ಬವ ಸ್ವಲ್ಪ ಚಟಗಳನ್ನು ಮಾಡ್ತಿದ್ದ, ದುಶ್ಚಟ ಮಾಡ್ತಿದ್ದ. 3 ಜನ ಶಿಷ್ಯರು ಬಹಳ ಚಲೋ ಇದ್ರು. ಅವರು ಊರಾಗ ಹೋಗಿ ಭಿಕ್ಷಾ ಮಾಡ್ಕೊಂಡು ಬರುವಂತ ವೇಳೆದೊಳಗ ಬಹಳ ಹರನಾಮ ಸ್ಮರಣೆ ಮಾಡೋದು, ಹಿಂಗೆಲ್ಲ ಜ್ಞಾನದೊಳಗೆ ಬಹಳ ಮುಂದಿದ್ರು ಇವರೆಲ್ಲರೂ. ಅವ ಸರಿಯಾಗಿ ಶಾಸ್ತ್ರನೂ ಕೇಳ್ತಿದ್ದಿಲ್ಲ,
ಏನು ಕೆಲಸ ಸೇವಾ ಮಾಡ್ತಿದ್ದಿಲ್ಲ. ಊರಾಗ ಹೋದ್ನು ಅಂತಂದ್ರ ಇವ್ರನ್ನ ತಪ್ಪಿಸಿ ಸರಿ ಕುಡಿತಿದ್ದ. ಯಾರು? ಇನ್ನೊಬ್ಬ ಶಿಷ್ಯ, ಊರಾಳ ಶಿಷ್ಯ ಇದ್ನಲ್ಲ, ಅವನು ಸೆರೆ ಕುಡಿತಿದ್ದ. ಸೆರೆ ಕುಡಿದಾಗ ಒಂದಿನ ಕಂತು, 2 ದಿನ ಕಂತು. ಅಪ್ಪಾರ ಮುಂದೆ ಹೆಂಗೆ ಹೇಳ್ಬೇಕು ಮತ್ತು ಅವ್ರು ಏನಾದ್ರು ಮನ್ಸಿಗೆ ನೋವು ಮಾಡ್ಕೊಂಡಾರ ಅಂತ ತಮ್ಮ ಒಳಗನ ತಾವು ತಮ್ಗೆ ತಿಳಿದಷ್ಟು ಅವ್ರಿಗೆ ಹೇಳಿದ್ರು. ಇವ್ರ ಮಾತು ಅವ್ನು ಕೇಳಲೇ ಇಲ್ಲ. ದಿವ್ಸಕ್ಕೆ ಹೆಚ್ಚು ಮಾಡ್ಕೊಂತ ಕುಡ್ದು ಎಲ್ಲೋ ಬೀಳಾಕತ್ತಿದ್ರು. ಮಂದಿ ಮಾತಾಡ್ಲಿಕ್ಕೆ ಹತ್ತಿದ್ರಂತ. ಅದನ್ನ ಸಹನ್ ಮಾಡ್ಕೊಳಿಕ್ ಆಗ್ಲಿಲ್ಲ ಇನ್ನುಳಿದಿರ್ತಕ್ಕಂಥ ಶಿಷ್ಯನಿಗೆ. ಸಹನ್ ಮಾಡ್ಕೊಳಿಕ್ ಆಗ್ಲಿಲ್ಲ. ಅವಾಗ ಗುರುಗಳಿಗೆ ಬಂದು, ಅಪ್ಪಾರ ತಾವ್ ತಪ್ಪು ತಿಳಿದಿಲ್ಲ ಅಂತಂದ್ರೆ ಒಂದು ಮಾತು ಹೇಳ್ತೇನ್ರಿ. ಏನಿವ ಇದ್ದಾನಲ್ಲ ಈ ಹುಡುಗ, ಇವ ನಿಮ್ ಶಿಷ್ಯ ಅರ್ಥಾತ್ ನಮ್ ಗುರು ಬಂದು ಇದ್ದಾನಲ್ಲ, ಇವ ಮಾಡ್ಬಾರ್ದು ಕೆಲಸ ಮಾಡಾಕತ್ತಾನೆ. ಏನ್ ಮಾಡ್ತಾ ಇದ್ದಾನೆ? ಸೆರೆ ಕುಡ್ದು ಬಹಳ ದಿವಸದಿಂದ ಕುಡಾಕತ್ತಾನೆಪ್ಪ. ನಿಮ್ಗೆ ನಾವು ಹೇಳಿದ್ರೆ ಸಿಟ್ಟು ತಿಳ್ಕೊತಾರ ಅಥವಾ ತಪ್ಪು ತಿಳಿದ ಮತ್ತೇನಾದ್ರೂ ಮನ್ಸಿಗೆ ನೋವು ಮಾಡ್ಕೊಂಡಿರಿ ಅಂತ ನಾವು ಹೇಳಿಲ್ರಿಪ್ಪ. ಬಹಳ ದಿವಸದಿಂದ ಇಂಥ ಕೆಲಸ ಮಾಡ್ತಾ ಇದ್ದಾರ. ಊರಾಗಿನ ಮಂದಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ. ಅದಕ್ಕಾಗಿ ಇವನ್ನ ಹೊರಗೆ ಹಾಕಿಬಿಡ್ರಿಪ್ಪ ಅಂತಾರ. ಅವಾಗ ಗುರುಗಳು ಅಂತಾರ, ಆತಪ್ಪ ನೋಡುನ್ ತಗೋ ಅಂತಾರ. 1 ದಿನ ಹೋತು, 2 ದಿನ ಹೋತು. ಊರಾಗ ಗುರುಗಳನ್ನ ನಿಂದ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಏನು ಗುರು ಇದ್ದಾನೋ ಇಂಥ ಕುಡುಕು ಶಿಷ್ಯನ ಮಠದಾಗ ಇಟ್ಟುಕೊಂಡು ಏನು ಜೀವನ ಅವ್ರದಂತ ಕಂಡವ್ರೆಲ್ಲರೂ ಬೈಲಿಕ್ಕೆ ಶುರು ಮಾಡ್ತಾರ. ಅವಾಗ ಗುರು ನಿಂದೆಯನ್ನ ಕೇಳಕ್ ಆಗುದಿಲ್ಲ ಅವ್ರಿಗೆ. ಯಪ್ಪ, ನಮಗ ನಿಮ್ಮನ್ನ ಬೈಯಾಕತ್ಯಾರ ಊರಾಗ ಗುರು ನಿಂದೇನು ನಮಗೆ ಕೇಳಾಕ ಆಗುದಿಲ್ಲ. ಇಲ್ಲ ಇವನ್ನ ಮಠ ಬಿಟ್ಟು ಹೊರಗೆ ಹಾಕ್ರಿ ಒಂದು, ಇಲ್ಲ ನಮ್ಮನ್ನ ಹೊರಗ ಅಂದ್ರು, ಹಾಕ್ಬಿಡ್ರಿ ಅಂದ್ರು. ಅವಾಗ ಗುರುನಾಥ ಅಂತಾನ, ಯಪ್ಪ ನೀವು ದೊಡ್ಡವರು, ನಿಮ್ಗೆ ಬುದ್ಧಿ ಇದೆ, ತಾವೆಲ್ಲ ಕಲಿತವರು, ನೀವು ಎಲ್ಲಿ ಹೋದ್ರೂ ಬದುಕ್ತೀರಿ. ಗುರುನಾಥ ಹೇಳ್ತಾನ, ಅವ ಹುಚ್ಚ ಮಗ ಅದಾನ, ಅವ ಅಜ್ಞಾನಿ ಇದ್ದಾನ, ಅವನಿಗೆ ತಿಳುವಳಿಕಿಲ್ಲ, ಅವ್ನ ಹೊರಗ ಬದುಕಾಕ ಆಗೋದಿಲ್ಲ. ಅವ ನನ್ನ ಹಂತೇಲಿ ಇರ್ಲಿ, ಜನ ಬೈವಲ್ರಾಕ, ನೀವು ಹೊರಗೆ ಹೋಗ್ರಿ, ನೀವೆಲ್ಲಾದ್ರೂ ಬದುಕ್ತೀರಿ. ಇದಕ್ಕಂತಾರ ಗುರು ಕಾರುಣ್ಯ. ಗುರು ಕಾರುಣ್ಯ ಅಂತಂದ್ರೆ ಇದಕ್ಕ ಅನ್ನೋದ್ರಿ. ಕೆಟ್ಟ ಶಿಷ್ಯನ ಕೆಟ್ಟದನ್ನ ಅಟ್ಟು ಉಂಡವ ಜಾನ್ ಅಂತಾರ. ಕೆಟ್ಟದ್ದನ್ನ ಸುಧಾರಿಸಿಕೊಂಡು ಅದನ್ನ ಮುಂದೆ ತಗೊಂಡು ಹೋಗುದೇನಿರ್ತಲ್ಲ, ಅದಕ್ಕೆ ಗುರು ಕಾರುಣ್ಯ ಅಂತ ಹೇಳ್ತಾರ. ಹೇಳಿದ್ರು, ಅವನ ಇರ್ಲಿಪ್ಪ, ನೀವು ಹೋಗ್ರಿ, ಜನ ಏನಾರು ಯಾಕೆ ಅನ್ವಲ್ರಾಕ, ಅವ ನನ್ನಂತೇಳಿ ಇರ್ಲಿ ಅಂತ ಹೇಳ್ತಾರ. ಅವಾಗ ಅವ್ರು ಹೊರಗೆ ಹೋಗ್ತಾರ, ಇವೊಬ್ಬನ ಉಳಿತಾನ. ಒಂದು ದಿವಸ ಬೆಳಿಗ್ಗೆ ಎಬ್ಬಿಸ್ತಾರ, ಕುಂಡ್ರಿಸ್ಕೊಂಡು ಹೇಳ್ತಾರ, ನೋಡಪ್ಪ ನಿನ್ ಸಂಬಂಧ ನಿನ್ನ ಗುರುಬಂಧುಗಳೆಲ್ಲ ಹೊರಗೆ ಹೋಗಿದ್ದಾರೆ, ಊರಾಗಿನ ಜನ ಎಲ್ಲ ಹಿಂಗ ಮಾತಾಡ್ತಾರಂತ, ನೀನ್ ಯಾತಕ್ಕೋಸ್ಕರ ನೀನ್ ಇದನ್ನ ಮಾಡ್ತಾ ಇದ್ದಿ, ಹೇಳೋ ನಿನಗೇನಾಗಿದೆ ಅಂದಾಗ ಒಂದು ಗುರುನಾಥ ಅವನ ದಿವ್ಯ ದೃಷ್ಟಿ ಶಕ್ತಿಪಾತ ಮಾಡ್ತಾರ. ಅವನಿಗೆ ದೃಷ್ಟಿ ಒಳಗೆ ದೃಷ್ಟಿ ಇಟ್ಟು ಹಿಂಗ ನೋಡ್ತಾರ. ಹೆಂಗ ದೃಷ್ಟಿ ಹರಿದು ಆತನ ಒಳಗೆ ಪ್ರವೇಶ ಆಗ್ತದ. ಅವಾಗ ಕುಡಿತದ ಚಟ ಅಷ್ಟೇ ಅಲ್ಲ, ಎಲ್ಲವೂ ದುಶ್ಚಟಗಳು ದೂರ ಆಗಿ ಹೋಗ್ತಾವ. ನೀನು ಒಲಿದರೆ ಕೊರಡೋ ಕೊನರುತ್ತದೆ, ಜ್ಞಾನಾಗ್ನಿ ಭಸ್ಮಸಾತ್ ಕುರಿತೇ ತಥಾ. ಜ್ಞಾನದ ಅಗ್ನಿಯನ್ನ ಹೊತ್ತಿಸಿ ಬಿಟ್ಟ ಹೃದಯದೊಳಗೆ ಗುರುನಾಥ. ಎಷ್ಟು ಅವರೆಲ್ಲ ಎಷ್ಟೆಷ್ಟು ಅಧ್ಯಯನ ಮಾಡಿ ಪಂಡಿತರಂತ ಆಗಿದ್ರಲ್ಲ, ಕೆಲವು ಕ್ಷಣದೊಳಗ ಅವರನ್ನು ಮೀರಿಸುವಂತ ವಿದ್ಯೆಯ ಪರ್ವತವೇ ಈತ ಕುಡುಕನಾಗಿದ್ದ. ಅಂತ ಸಾಮರ್ಥ್ಯ ಗುರುವಿನ ಕಾರುಣ್ಯದೊಳಗೆ ಇರ್ತದೆ. ಅವನನ್ನ ಹೊರಗೆ ಹಾಕಬಹುದಾಗಿತ್ತು. ಅದಕ್ಕಾಗಿ ಹೇಳ್ತಾ ಇದ್ದಾರ, ಗುರು ಬೇಕ ತಂಗಿ ಗುರು ಬೇಕ, ಗುರು ಬೇಕ ತಂಗಿ ಗುರು ಬೇಕ, ನಿನ್ನ ಶಿರದೋಳು ಕರವಿಟ್ಟು ಗಿರಿಜಾದೇವಿಯ ಮಾಳ್ಪ, ಗುರು ಬೇಕ ತಂಗಿ ಗುರು ಬೇಕ.
ಹಡೆದವರ ಮರೆಸೂತ ನಡೆ ನುಡಿ ಕಲಿಸೂತ ಹಡೆದವರ ಮರೆಸೂತ ನಡೆ ನುಡಿ ಕಲಿಸೂತ ಒಡಲ ವಂಚಿಸಿ ಭಾವ ಕಡಲ ದಾಟಿಸುವಂತ ಗುರು ಬೇಕ ತಂಗಿ ಗುರು ಬೇಕ ತಂಗಿ ಗುರು ಬೇಕ. ಹೆಂಗ ಗುರುನಾಥ ಬೇಕು ಅಂತಂದ್ರೆ ಒಡಲ ವಂಚಿಸಿ ಭವ ಕಡಲ ದಾಟಿಸುವಂತ ಹಡಿದವರ ಮರೆಸೂತ ನಡೆನುಡಿ ಕಲಿಸೂತ. ಶರೀರ ನಾನು ಇದು ನಂದು ಅನ್ನುವಂತ ಈ ಒಡಲೇನೈತಲ್ಲ ಇದನ್ನ ನೀ ಇದ್ರಿಟ್ಟು ಅರಿತಿ ಅಂತಂದಾಗ, ಹೇ ಶಿಷ್ಯನೇ, ಯಾವುದನ್ನ ಇದ್ರಿಟ್ಟು ಅರಿತಾ ಇದ್ದೀಯಾ ಅದು ನೀನಾಗೋದಿಲ್ಲ. ಘಟದೃಷ್ಟ ಘಟಾದ್ಭಿನ್ನ. ಘಟವನ್ನ ನೋಡುವವನು ಘಟದಕ್ಕಿಂತಲೂ ಏನಾಗಿದೆ, ಅವ ಬೇರೆ ಇರ್ತಾನ. ಹಾಗೆ ಈ ಶರೀರವನ್ನು ನೀನು ನೋಡ್ತಿಪ್ಪ ಅಂತಂದಾಗ ಈ ಶರೀರ ನೀನಾಗಂಗಿಲ್ಲ, ಇದು ನಿಂದು ಅಲ್ಲ. ಯಾಕೆ ಅಂತಂದ್ರ ಇದು ಪಂಚಮಭೂತಗಳ ಪಂಚವಿಂಶತಿ ಪಂಚೀಕರಣದಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಈ ದೇಹದ ಅಂಗಾಂಗಗಳೆಲ್ಲ ಇವನ್ನೆಲ್ಲಾನು ಆಯಾಯ ಭಾಗಗಳನ್ನ ಉಚ್ಚಿ ನೀನು ಕೊಟ್ಟು ಬಿಟ್ಟಿ ಅಂತಂದ್ರ ನೀನೇನು ಅಲ್ಲ. ಇದ್ರೊಳಗೆ ಈ ದೇಹದಾಗೆ ಒಂದೊಂದ ಉಚ್ಚಿ ನೋಡ್ಕೊಂತ ಪಂಚಕೋಶಗಳಿಗೆ ವಿಲಕ್ಷಣನಾಗಿ 3 ಶರೀರಕ್ಕ ಸಾಕ್ಷಿಯಾಗಿ ಅವನೇ ಬೇರಿಟ್ಟು ಆ ಬ್ಯಾರೆ ಅಂತ ನೀನು ತಿಳ್ಕೊಂಡು ಅದನ್ನ ಇದ್ರಿಟ್ಟು ಅರಿಯಾಕ ಹತ್ತಿದಿ ಅಂತಂದ್ರ ನೀನೇನಾಗ್ಬಿಡ್ತೀಯ? ಬರೀ ಅರಿವೆ. ನೀನ್ ಹ್ಯಾಂಗಿದ್ದಿ ಹಂಗ ನೋಡ್ಕೊಂಡು ಅದ್ರೊಳಗೆ ನೀ ಉಳ್ಕೊಂಡಿ ಅಂತಂದ್ರ ನೀನೇನಾಗ್ತೀಯ? ಅದೇ ಕ್ಷಣಕ್ಕೆ ಮುಕ್ತನಾಗಿ ಬಿಡ್ತೀಯ. ನಿನ್ನೊಳಗ ಯಾವುದೇ ಬಾಧೆ ತೋರಂಗಿಲ್ಲ. ಯಾಕ? ಸದ್ಗುರುವಿನ ಬೋಧೆ ನನ್ನೊಳಗ ಆಯ್ತು ಅಂತಂದ್ರೆ ಪರಮಾರ್ಥದ ಬೋಧೆ ತನ್ನೊಳಗೆ ನೆಲಗೊಂಡ ಬಳಿಕ ಬಾಧೆ ತನ್ನೊಳಗೆ ತೋರದು. ಸದ್ಗುರುವಿನ ಕಾರುಣ್ಯ ಆಯ್ತು ಅಂತಂದ್ರೆ, ಬೋಧೆ ನನ್ನ ಒಳಗ ಆಯ್ತು ಅಂತಂದ್ರೆ ನನಗೆ ಬಾಧೆ ತೋರಂಗಿಲ್ಲ. ಯಾಕೆ ತೋರಂಗಿಲ್ಲ ಅಂತಂದ್ರೆ, ಮತ್ತೇನ್ರಿ ಬಾಧೆ ತೋರಂಗಿಲ್ಲ ಅಂತಂದ್ರೆ ಎಲ್ಲಾ ಪ್ರಾರಬ್ಧ ಕರ್ಮ ನಾಶ ಆಗಿ ಹೋಗಿ ಬಿಡ್ತೈತೆ ಅಂತ ಕೇಳಿರಿ. ಎಲ್ಲಾ ಪ್ರಾರಬ್ಧ ಕರ್ಮ, ಈ ಶರೀರ ಪ್ರಾರಬ್ಧ ಕರ್ಮದ ಗಂಟಿದು. ಇದು ಎಲ್ಲಿವರೆಗೂ ಇರ್ತದ ಅಲ್ಲಿವರೆಗೂ ದುಃಖ ದುಮ್ಮಾನಗಳು ಇರ್ತಾವ. ಅದು ಅಂತಃಕರಣದ ಧರ್ಮ. ಹೌದಾ? ಅಂತಃಕರಣದ ಧರ್ಮ ಅವುಗಳನ್ನ ಹ್ಯಾಂಗ ಬೇರೆದವ್ರದನ್ನ ಅರಿತಿರ್ತಾನಲ್ಲ ಹಂಗ ತನ್ನೊಳಗಿರುವುದನ್ನ ಅರಿತಾನ. ಆದ್ರ ಇದು ಮಾಡ್ಕೊಂಡು ಬಂದಿದ್ದದ, ಇದು ಊಟ ಮಾಡ್ತಾ ಇದೆ ಅಂತ ಆ ಸಂದರ್ಭದೊಳಗ ಅದಕ್ಕೊಂದ್ ಸ್ವಲ್ಪ ಸ್ಪಂದಿಸ್ತಾನ. ಮತ್ತೆ ನಿರಂಜನನಾಗಿ ನಿಸ್ಪೃಹನಾಗಿ ನಿಷ್ಪ್ರಾಪಂಚಿಕ ಭಾವದೊಳಗ ಮುಳುಗಿ ಬಿಡ್ತಾನ. ಮುಳುಗಿದ್ನು ಅಂತಂದ್ರ ಕೇವಲ ಆನಂದವಾಗಿ ಆತ ಉಳಿತಾನ. ಬರೇ ಆನಂದ ಇರ್ತಾನ ಆತ. ಅವನೊಳಗ ಇದು ಏನೂ ಇಲ್ಲ. ನಿಮ್ಮ ಒಳಗ ಏನೂ ಇಲ್ಲ. ಏನೂ ಇಲ್ಲದ್ರೊಳಗ ಎಲ್ಲಾನು ತಗೊಂಡು ಬಂದ ಅದನ್ನ ಮುಚ್ಚಿ ಹಾಕ್ತಾ ಆದಂಗ ಬೇಕಾದಂತ ಚಲೋ ಉರಿ ಇರ್ಲಿ, ಅದ್ರ ಮೇಲೆ ಹಸೆ ಹುಲ್ಲು ಹಾಕೊಂತ ಹೋದ್ರಿ ಅಂದ್ರ ಈ ದೂರಿನೂ ಗಪ್ಪಕತಿ. ಹೌದಿಲ್ರಿ? ಹಂಗ ತಳತಳ ಹೊಳೆಯುವಂತ ನಮ್ಮೊಳಗಿರ್ತಕ್ಕಂಥ ಆತ್ಮ ಜ್ಯೋತಿ ನಾನಂತ ಅದು ನನ್ನ ಶರೀರ ಇಂತ ಅದು ನಾ ದೊಡ್ಡವ್ರ ಮನೆಯವ್ರು ನಾನು ಇಂತಾವ ಇವು ಎಲ್ಲವೂ ಸೇರಿ ಅದನ್ನು ಮುಚ್ಚಿ ಹಾಕಿ ಆವರಣ ಆದಾಗ ಮ್ಯಾಲ ಏನ್ ಕಾಣ್ತಿರ್ತಲ್ರಿ ಇದ ನಾನು ಅಂತ ಕುಂತು ಬಿಡ್ತಾನಲ್ಲ, ಅದೇ ದುಃಖಕ್ಕೆ ಕಾರಣ ಆಗ್ತದ. ಅದನ್ನ ನೋಡ್ತಾನ ಗುರುವಿಗೆ ತಾಪ ಆಗ್ತದ. ಯಾವಾಗ ಇದರಿಂದ ಎಲ್ಲಾನು ಬಿಚ್ಚಿ ಹೊರಗ ಒಗದ ಏನು ತೆಗೆದು ಹಾಕಾಕ ಬರ್ಲಾರ್ದಂತ ಏನಂತ ಥಳ ಬಳಿತಿರ್ತಲ್ಲ ಆನಂದ ಸಾಗರ ಏನೈತಲ್ಲ ಅದು ಇವ್ರು ಯಾವಾಗ ಆಧಾರಪ್ಪ ಅಂತ ತಿಳಿಸುವಂತ ಕರುಣೆಯನ್ನ ಆತ ನಿರಂತರವಾಗಿ ನಮ್ಮೊಳಗ ಹರಿಸ್ತಾ ಇರ್ತಾನ. ಇದು ಯಥಾಮತಿ ತೋಚಿದಷ್ಟು ಗುರು ಕಾರುಣ್ಯದ ಬಗ್ಗೆ ಸದ್ಗುರು ಸಿದ್ಧಾರೂಢರು, ಶಿವಾನಂದರು, ಆತ್ಮಾನಂದರು ಅವರ ಶಕ್ತಿಯ ಇದರಿಂದ ಆಶೀರ್ವಾದದಿಂದ 4 ಮಾತುಗಳನ್ನ ಶ್ರೀ ಗುರು ಕಾರುಣ್ಯ ಅಂತಕ್ಕಂಥ ವಿಚಾರಗಳನ್ನ 2 ಮಾತುಗಳನ್ನ ಹೇಳಿ ಇದೇ ವಾಕ್ರೂಪ ಪುಷ್ಪವನ್ನ ಆ ಸದ್ಗುರುಗಳ ಪಾದಕ್ಕರ್ಪಿಸಿ ಮಾತಿಗೆ ಮಂಗಲ ಮಾಡ್ತಾ ಇದ್ದೇನೆ. ನನ್ನ